ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಹಾಲಿನ ಪ್ರೋತ್ಸಾಹ ದನ ಬಿಡುಗಡೆಗರ ಆಗ್ರಹ. ಹಾಲಿನ ಪ್ರೋತ್ಸಾಹ ದನ ಬಿಡುಗಡೆ ಒತ್ತಾಯಿಸಿ ಪ್ರೊಟೆಸ್ಟ್. ಮನ್ಮೂಲ್ ಬಳಿ ಕನ್ನಡ ಪರ ಸಂಘಟನೆಗಳಿಂದ ನಡೆಯುತ್ತಿರುವ ಪ್ರತಿಭಟನೆ. ರೈತರಿಗಾಗಿ ನಡೆಯುವ ಈ ಹೋರಾಟದ ಕುರಿತು ಸಂಪೂರ್ಣ ಮಾಡ್ತಾ ಇದ್ದೀವಿ. ಈ ತರ ಒಂದು ಇದು ಮಾಡ್ತೀವಿ ಅಂತ ಬಿಟ್ಟು ಬರೀ ಪೇಪರು ಟಿವಿಗಳಲ್ಲಿ ಆಗಿದೆ ಬಿಟ್ಟರೆ ಅದರಲ್ಲಿ ಹೇಳ್ಕೊಂಡು ಅವರ ಬೆನ್ನನ್ನು ಅವರೇ ತಟ್ಟುವಂತ ಕೆಲಸ ಮಾಡಿದ್ದಾರೆ ವಿನ ಅದನ್ನು ಜನರಿಗೆ ತಲುಪಿಸುವಲ್ಲಿ ಸರಿಯಾದ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಥವಾ ಬೆಂಗಳೂರಿನಲ್ಲಿ ಕೂತ್ಕೊಂಡು ಹೋರಾಟ ನಡೆಸುವುದಲ್ಲ. ಪ್ರತಿಯೊಂದು ಜಿಲ್ಲೆಗೆ ಹೋಗಿ ತಾಲೂಕು ಮಟ್ಟ ವಲಯ ಮಟ್ಟಗಳಲ್ಲಿ ನಾವು ಹೋರಾಟಗಳನ್ನು ಮಾಡಿ ಅಲ್ಲಿ ಜನರಿಗೆ ಧೈರ್ಯವಾಗಿದ್ದೇವೆ. ನೀವು ನಿಮ್ಮ ಹಕ್ಕಿಗಾಗಿ ಧ್ವನಿ ಎತ್ತಿ ಎಂಬ ಒಂದು ನಿಟ್ಟಿನಲ್ಲಿ ನಾವು ಒಂದು ಹೋರಾಟವನ್ನು ಕೈಗೊಂಡಿದ್ದೀವಿ. ಅದಕ್ಕೆ ಮೊದಲಾಗಿ ನಾವು ಇವತ್ತು ಗೆಜ್ಜಲಗೆರೆ ಮಂಡ್ಯಕ್ಕೆ ನಾವು ಬಂದಿದ್ದೇವೆ. ಮಂಡ್ಯ ಜಿಲ್ಲೆಗೆ ಗೆಜ್ಜಲಗೆರೆಯಿಂದ ಮನ್ಮೂಲ್ ಎದುರು ನಡೆಸುತ್ತಿರುವಂತಹ ಈ ಹೋರಾಟ ಇದು ಇಡೀ ಕರ್ನಾಟಕದ ಜಿಲ್ಲೆಗಳಲ್ಲೂ ಕೂಡ ಆಗ್ತದೆ. ಈ ಪ್ರೋತ್ಸಾಹ ಧನವನ್ನ ಏನ್ ಸ್ವಾಮಿ ರೈತರಿಗೆ ನೀವು ಪ್ರೋತ್ಸಾಹ ಧನ ಹೆಚ್ಚಿಸಿ ಅಂತ ಹೇಳ್ಬಿಟ್ಟು ನಾವು ಕೂತ್ಕೋಬೇಕಿತ್ತು. ಇವತ್ತು ನಮ್ಮ ಪರಿಸ್ಥಿತಿ ಯಾವ ಮಟ್ಟಿಗೆ ಬಂದಿದೆ ಅಂದ್ರೆ ನೀವೇ ಹೇಳಿದಿರಲ್ಲ, ನೀವೇ ಮಾಧ್ಯಮದಲ್ಲಿ ಕೊಟ್ಟಿದ್ದೀರಿ, ನೀವೇ ಹೇಳಿದಿರಿ, ನೀವೇ ನಿಮ್ಮ ಬೆನ್ನುಗಳನ್ನ ತಕ್ಕೊಂಡಿದ್ದೀರಿ. ಮನ್ನ ಏನು ರಾಜಕಾರಣಿಗಳೇ ದಯವಿಟ್ಟು ನಮ್ಮ ಏನು ಪ್ರೋತ್ಸಾಹ ಧನ ಇದೆಯೋ ಅದನ್ನ ಬಿಡುಗಡೆ ಮಾಡಿ, ಜನಗಳಿಗೆ ಬಿಡುಗಡೆ ಮಾಡದೆ ನೀವು ಬರೀ ಕಳ್ಳಾಟ ಆಡ್ತಾ ಇದ್ದೀರಿ. ಆ ಕಳ್ಳಾಟಗಳನ್ನ ನಿಲ್ಲಿಸಿ ನಾವು ಯಾವುದೇ ಕಾರಣಕ್ಕೂ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಇಡೀ ರಾಜ್ಯಾದ್ಯಂತ ಇದೊಂದು ಸಣ್ಣ ಕಿಡಿಯಾಗಿದ್ದು ಬೆಂಕಿ ಕಿಚ್ಚಾಗಿಡಾಗ್ತದೆ ಅಂತ ಹೇಳ್ತಾ ನಾವೀಗ ಒಂದೆರಡು ಗೋಷ್ಠಿಯನ್ನು ಕೂಗ್ತೇವೆ. ಸರ್ಕಾರ ಹಾಲಿನ ಹೆಚ್ಚಳವನ್ನ ಮಾಡಲಿಕ್ಕೋಸ್ಕರ ಒಂದು ಹಲವಾರು ವರ್ಷಗಳಿಂದ ಪ್ರೋತ್ಸಾಹ ಧನವನ್ನ ಕೊಡ್ತಾ ಬಂದಿದ್ರು. ಲೀಟರ್ಗೆ 5 ರೂಪಾಯಿನಂತೆ ಒಂದು ಪ್ರೋತ್ಸಾಹ ಧನವನ್ನ ಕೊಡ್ತಾ ಬರ್ತಾ ಇದ್ರು. ಆದ್ರೆ ಯಾಕೋ ಇತ್ತೀಚೆಗೆ ಬಂದಿರತಕ್ಕಂತಹ ಸರ್ಕಾರ ಚುನಾವಣೆಯ ಪೂರ್ವದಲ್ಲಿ ಅವರು ಒಂದಷ್ಟು ತಿಂಗಳ ಪ್ರೋತ್ಸಾಹ ಧನವನ್ನ ಕೊಟ್ಟು ಈಗ ಕೈ ಕಟ್ಕೊಂಡು ಕುಳಿತುಕೊಂಡಿದ್ದಾರೆ. ಆದಷ್ಟು ಬೇಗ ಇವತ್ತು ಜಾನುವಾರುಗಳನ್ನ ಸಾಕುವಂತಹ ಪರಿಸ್ಥಿತಿಯಲ್ಲಿ ನಮ್ಮ ರೈತರು ಇಲ್ಲ. ಇವತ್ತು ಬರಗಾಲ ಏನೋ ಇತ್ತೀಚೆಗೆ ಒಂದು ವಾರದಿಂದ 10 ದಿನದಿಂದ ಮಳೆ ಬರ್ತಾ ಇದೆ. ಒಂದಷ್ಟು ಕೆರೆಗಳು ನದಿಗಳು ತುಂಬಿ ಹರಿತಾ ಇದೆ. ಇವತ್ತು ಒಂದು ಜಾನುವಾರವನ್ನ, ಒಂದು ಹಸುವನ್ನ ಅಥವಾ ಒಂದು ಎಮ್ಮೆಯನ್ನ ಸಾಕಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಇವತ್ತು ಸರ್ಕಾರದ ಗಮನಕ್ಕೂ ಗೊತ್ತಿದೆ. ಅಷ್ಟಿದ್ರೂ ಸಹ ಇವತ್ತು ಹಾಲಿನ ಹೆಚ್ಚಳವನ್ನ ಮಾಡಲಿಕ್ಕೋಸ್ಕರ ಸರ್ಕಾರ ಕೊಡ್ತಾ ಇರತಕ್ಕಂತಹ ಪ್ರೋತ್ಸಾಹ ಧನವನ್ನ ಸುಮಾರು 5-6 ತಿಂಗಳಿಂದ ಸುಮಾರು 600 ಕೋಟಿಗೂ ಹೆಚ್ಚು ಪ್ರೋತ್ಸಾಹ ಧನವನ್ನ ಇವತ್ತು ಸರ್ಕಾರ ಬಿಡುಗಡೆ ಮಾಡಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ಇವತ್ತು ಅನೇಕ ಹೋರಾಟಗಳನ್ನ ನಾವು ಮಾಡ್ತಾ ಇದ್ವಿ. ಎಷ್ಟೋ ಜನ ರೈತರು, ಸರ್ ನೀವು ಕನ್ನಡಕ್ಕಾಗಿ ಹೋರಾಟಗಳನ್ನು ಮಾಡ್ತೀರಾ, ಯಾಕೆ ನೀವು ರೈತರಿಗೋಸ್ಕರ ಒಂದು ಹೋರಾಟವನ್ನು ಮಾಡ್ತಾ ಇಲ್ಲ? ನಮಗೆ 5-6 ತಿಂಗಳಿಂದ ಒಂದು ಪ್ರೋತ್ಸಾಹ ಧನ ಸರ್ಕಾರದಿಂದ ಬಿಡುಗಡೆ ಆಗ್ಲಿಲ್ಲ. ಮತ್ತೆ ಇವತ್ತು ಆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇವತ್ತು ರೈತರು ಮತ್ತು ಹಾಲು ಉತ್ಪಾದಕರು ಇದ್ದೀವಿ. ನೀವು ಇದರ ವಿರುದ್ಧ ಒಂದು ಹೋರಾಟವನ್ನ ಮಾಡಿ ಸರ್ಕಾರದ ಗಮನವನ್ನ ಸೆಳೆಯುವಂತ ಕೆಲಸ ಮಾಡಬೇಕು ಅಂತ ನಮ್ಮನ್ನ ಕೇಳಿದಾಗ ನಾವು ಯಾವುದೇ ಕಾರಣಕ್ಕೂ ಹಿಂಜರಿಯಲಿಲ್ಲ. ಯಾಕೆಂದ್ರೆ ಹೋರಾಟಗಾರರು ಯಾವುದಕ್ಕೂ ಹಿಂಜರಿಯೋದಿಲ್ಲ.
ರೈತರ ಪರವಾಗಿ ಅನೇಕ ಹೋರಾಟಗಳನ್ನು ಸಹ ನಾವು ಮಾಡಿದ್ದೀವಿ. ಇವತ್ತು ಹಾಲಿಗೆ ಒಂದು ಪ್ರೋತ್ಸಾಹ ಧನವನ್ನ ಬಿಡುಗಡೆ ಮಾಡಲೇಬೇಕು. ಅದಕ್ಕೆ ಈ ಭಾಗದ ಒಂದು ಜಿಲ್ಲಾಧಿಕಾರಿಗಳ ಒಂದು ಗಮನಕ್ಕೆ ತಂದು ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಇವತ್ತು ಅನೇಕ ಹೋರಾಟಗಾರರು ಇವತ್ತು ಇಲ್ಲಿ ಬಂದು ನಮಗೆ ಒಂದು ಬೆಂಬಲವನ್ನು ಪ್ರಾಂತದಲ್ಲಿ ಇರ್ತಕ್ಕಂಥದ್ದು ನಿಜವಾಗ್ಲೂ ಮನಸ್ಸಿಗೆ ಬೇಸರ ಆಗ್ತದೆ. ನಾವೇನು ಅವ್ರ ಬಗ್ಗೆ ಏನು ಮಾತಾಡಕ್ ಹೋಗಲ್ಲ. ನಾವು ಬೆಂಗಳೂರಿಗೆ ಅವರು ಫಿಲಂ ಪಾರ್ಕ್ ನಲ್ಲಿ ಬರ್ತಾರೆ, ಒಂದಷ್ಟು ಜನನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಒಂದ್ ಕಡೆ ತಡೆದು ಒಂದು 5-6 ಜನ ಮುಖ್ಯಮಂತ್ರಿ ಕಚೇರಿಗೂ ಅಥವಾ ಸಂಬಂಧಪಟ್ಟ ಮಂತ್ರಿ ಕಚೇರಿಗೂ ಹೋಗಿ ಬಂದು ಕತೆ ಮುಗಿಸ್ತಾರೆ. ಇವತ್ತು ರೈತರ ಸ್ಥಳದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ತಾವು ಬರಬೇಕಾಗಿತ್ತು. ನಾನು ವಿಷಾದಿಸ್ತೀನಿ ಯಾಕೆ ಬರಲಿಲ್ಲ ಅಂತ. ಆಗ್ಲಿ ಏನಾದರೂ ಆಗಿರಲಿ, ನಮ್ಮ ಹೋರಾಟ ನಿರಂತರವಾಗಿ ಹೋರಾಟ ನಡೀತಾನೆ ಇರ್ತದೆ. ನಮ್ದು ಪ್ರಮುಖವಾದ ಈ 3 ಬೇಡಿಕೆಗಳನ್ನ ಇಟ್ಟು ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಒಂದು, ಹಾಲಿಗೆ ಪ್ರೋತ್ಸಾಹ ಧನವನ್ನ ಕೊಡಬೇಕು, ಮತ್ತೆ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನ ನೀಡಲೇಬೇಕು ಅಂತ ನಾವು ಜಿಲ್ಲಾಧಿಕಾರಿಗಳ ಮುಖೇನವಾಗಿ ಒಂದು ಮನವಿಯನ್ನ ಸರ್ಕಾರಕ್ಕೆ ತಲುಪಿಸುವಂತ ಒಂದು ಕೆಲಸವನ್ನ ಮಾಡ್ತೀವಿ. ನಮ್ಮ ಹೋರಾಟಕ್ಕೆ ಜಯವಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಜೈ